ಇಲ್ಲಿಂದ ಇಲ್ಲಿ ನಮ್ಮ ರೂಮ್ ಇದು RNS ಅಲ್ಲಿಂದ ನೀಟಾಗಿ ಶಿವ ಸ್ಟ್ಯಾಚು ಕಾಣುತ್ತಲ್ಲ, ಇಲ್ಲಿಂದ ಶಿವ ಎಷ್ಟು ಚೆನ್ನಾಗಿ ಕಾಣುತ್ತೆ. ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವಂತನ ನೋಡಿದ್ರೆ. ಹಾಯ್ ಎವ್ರಿವನ್, ಹೇಗಿದ್ದೀರಾ ಎಲ್ಲರೂ? ಇವತ್ತು ನಾವು ಕ್ಯಾಮ್ರಾ ಮತ್ತು ಮೈಕ್ ತೊಗೊಳೋದಕ್ಕೆ ಅಂತ ಫೋಟೋ ಸರ್ಕಲ್ ಬಂದಿದ್ದೀವಿ. ಅದಿರೋದು ಬ್ರಿಗೇಡ್ ಪ್ಲಾಜಾ ಮತ್ತು ಆನಂದರಾವ್ ಸರ್ಕಲಲ್ಲಿ, ಬೆಂಗಳೂರಲ್ಲೇ ಆನಂದರಾವ್ ಸರ್ಕಲಲ್ಲಿ ಇರೋದು. ಯಾವ ಕ್ಯಾಮ್ರಾ ತೊಗೊಂಡ್ವಿ ಮತ್ತು ಮೈಕ್ಗೆ ಎಷ್ಟು ಕೊಟ್ವಿ, ಎಲ್ಲ ಪ್ರೈಸಸ್ ಏನೇನು ತೊಗೊಂಡ್ವಿ ಅನ್ನೋದನ್ನ ಇವಾಗ ತೋರಿಸ್ತೀನಿ ನೋಡಿ. ಈ ಕ್ಯಾಮ್ರಾ ಸೋನಿ ZV ಅಂತ ಇದು ತೊಗೊಂಡ್ವಿ. ಮತ್ತು ಮೈಕ್ ತೊಗೊಂಡ್ವಿ, ಸೋನಿದೇ ಮೈಕ್ ಇದು. ಮತ್ತು ಬ್ಯಾಟ್ರಿ ತೊಗೊಂಡ್ವಿ, ಎಕ್ಸ್ಟ್ರಾ ಬ್ಯಾಟ್ರಿ ಇರಲಿ ಅಂತ. ಒಂದು ಶೂಟಿಂಗ್ ಗ್ರಿಪ್ ತೊಗೊಂಡ್ವಿ. ಆಮೇಲೆ ಮನೆ ಪರ್ಸ್ನಲ್ ಪರ್ಪಸ್ಗೆ ಒಂದು ಸ್ಪೀಕರ್ ಬಾಕ್ಸ್ ತೊಗೊಂಡ್ವಿ. ಮತ್ತು ಕಾರ್ಡ್ ರೀಡರು, ಒಂದು ಮೆಮೊರಿ ಕಾರ್ಡು, ಇಷ್ಟು ಅಲ್ಲಿ ತೊಗೊಂಡ್ವಿ. ಇಷ್ಟನ್ನು ಇವರು ಗೋಡೌನಲ್ಲೇ ಅನ್ಬಾಕ್ಸ್ ಮಾಡ್ತಾರೆ, ಯಾಕಂದರೆ ಮೇಲ್ಗಡೆನೇ ಕ್ಯಾಮ್ರಾ ಇಟ್ಟಿರ್ತಾರೆ ಅಂತ. ಕ್ಯಾಮ್ರಾ, ಶೂಟಿಂಗ್ ಗ್ರಿಪ್ಪು, ಮೈಕು ಎಲ್ಲ ಸೇರಿ ನಮಗೆ 1,16,301 ರೂಪಾಯಿ ಆಯಿತು, ಇನ್ಕ್ಲೂಡಿಂಗ್ 18% GST ನಾನು ಹೇಳ್ತಾ ಇರೋದು. ಬಟ್ ಏನಂದರೆ ಒಂದೊಂದು ರೇಟ್ ಹೇಳಬೇಕಂದ್ರೆ ನಿಮಗೆ 18% GST ಬಿಟ್ಟು 51,618 ರೂಪಾಯಿ ನಮಗೆ ಕ್ಯಾಮ್ರಾಗಾಗತ್ತೆ. 3,388 ರೂಪಾಯಿ ನನಗೆ SD ಕಾರ್ಡ್ಗೆ ಆಯಿತು. 128 GB SD ಕಾರ್ಡು ಅಲ್ಲೇ ತೊಗೊಂಡಿತ್ತು. ಮತ್ತು ವೈರ್ಲೆಸ್ ಮೈಕ್ರೋಫೋನ್ ಬಂದು 26,806 ರೂಪಾಯಿ ಪ್ಲಸ್ GST ಅಂದರೆ ಅದು ಜಾಸ್ತಿನೇ ಆಗುತ್ತೆ. ಸೋನಿ ಗ್ರಿಪ್ ಇದೆ ಗೊತ್ತಾ, ಶೂಟಿಂಗ್ ಗ್ರಿಪ್ಪು ವೈರ್ಲೆಸ್ದು, ಇದ್ರದ್ದು ರೇಟ್ ಬಂದು ನನಗೆ 7,880 ರೂಪಾಯಿ ಪ್ಲಸ್ GST. ಆ್ಯಂಡ್ ನನಗೆ ಸೋನಿದು ಬ್ಯಾಟ್ರಿ ತೊಗೊಂಡ್ವಿ ಅಲ್ಲೇ, ಅದೇ ನನಗೆ 4,500 ಹತ್ರ ಆಯಿತು. ಮತ್ತು ಕಾರ್ಡ್ ರೀಡರು ಅದು 1,300 ರೂಪಾಯಿ ಆಯಿತು. ಸೊ ಈ ಥರ ಕೇಸು ಅದು ಇದು ಎಲ್ಲ ಓವರಾಲ್ ನನಗೆ ಒಟ್ಟು 1,16,301 ರೂಪಾಯಿ ಆಯಿತು. ಅದು ನನಗೆ ಇನ್ಕ್ಲೂಡಿಂಗ್ GST ಆಗಿ. ನಾನು ಇವಾಗ ಏನು ನಿಮಗೆ ಕ್ಯಾಮ್ರಾ ಮೈಕು ಅದೆಲ್ಲ ಹೇಳಿದೆ, ಅದು ಎಕ್ಸ್ಕ್ಲೂಡಿಂಗ್ ಹೇಳಿದ್ದು. ಅದಕ್ಕೆ ನನಗೆ ಓವರಾಲ್ GSTನೇ ನನಗೆ 17,740 ರೂಪಾಯಿ 84 ಪೈಸೆ ಬರೀ GSTಗೆ ಕೊಟ್ಟಿರೋದು. ಯಾವ ಕ್ಯಾಮ್ರಾ ಏನು ಎಲ್ಲ ಡಿಸೈಡ್ ಮಾಡಿ ತೊಗೊಂಡು ಅದ್ರದ್ದು ಡೆಮೋ ತೊಗೊಂಡು ಹೊರಡೋ ಅಷ್ಟೊತ್ತಿಗೆ ಮಧ್ಯಾಹ್ನ ಊಟ ಸ್ಕಿಪ್ ಆಗಿತ್ತು. ಬರಬೇಕಾದ್ರೆ ಸಾಯಂಕಾಲ ಎಂಪೈರಲ್ಲಿ ದೋಸೆ ತಿನ್ಕೊಂಡು ನಾವು ಹೊರಟ್ವಿ. ನನ್ನ ಚಿಕ್ಕ ಮಗ ಅವನು ಹುಟ್ಟಿದಾಗಿಂದ ಬೀಚ್ ನೋಡಿರಲಿಲ್ಲ, ಯಾವಾಗಲೂ ಬೀಚ್ ಹೋಗೋಣ ಅಂತ ಕೇಳ್ತಾ ಇದ್ದ. ಸೊ ಅವನಿಗೋಸ್ಕರ ನಾವು ಮುರುಡೇಶ್ವರ ಒಂದು 5 days ಟ್ರಿಪ್ ಪ್ಲ್ಯಾನ್ ಮಾಡಿಕೊಂಡು ಎಲ್ಲ ಪ್ಯಾಕಿಂಗ್ ಮಾಡ್ತಾ ಇದ್ದೀನಿ. ಪ್ಯಾಕಿಂಗ್ ನಡೀತಾ ಇದೆ. ಆಯ್ತಾ ಮಕ್ಕಳದೆಲ್ಲ ಆಯ್ತಾ? ಮಕ್ಕಳದಾಯ್ತು, ನಿಂದಾಯ್ತು. ಇವಾಗ ನಮ್ದನ್ನ ಪ್ಯಾಕ್ ಮಾಡಬೇಕು. ಸಪ್ರೇಟ್, ನಾನು ನನ್ನ ಮಕ್ಕಳೆಲ್ಲ ಒಂದು ಬ್ಯಾಗ್. ಯು ಗೆಟ್ ಔಟ್, ಸಪ್ರೇಟ್. ನಿಂದು ಜಾಗ ಇದೆ, ನಾನು ಇಡ್ತೀನಿ. ಆಗತ್ತೆ, ನಂದು ಇದರಲ್ಲೇ ಇಡಿಸ್ತೆ. ಆಗಲ್ಲ, ಬೇರೆ ಸೂಟ್ ಕೇಸ್ ಇಸ್ಕೊಂಡು ನೋಡೋಣ ಇರು. ಆಗತ್ತೆ, ಇಷ್ಟೇ ಅಲ್ವಾ, ಸಾಕಾಗತ್ತೆ. ಇಲ್ಲಪ್ಪ ಆಗಲ್ಲ. ನಾವು ಹೊರಡೋ ಅಷ್ಟೊತ್ತಿಗೆ ಸಾಯಂಕಾಲ 7:30 ಆಗಿತ್ತು. ಸಕಲೇಶ್ಪುರ ಮೇಲೆ ಹೋಗೋಣ ಅನ್ನೋದು ಪ್ಲ್ಯಾನ್ ಇದ್ದಿದ್ದು ನಮಗೆ. ಹಾಗಾಗಿ ಆನ್ ದಿ ವೇ ಅರ್ಧ ದಾರಿನಲ್ಲೇ ಊಟ ಮುಗಿಸ್ಕೊಂಡ್ವಿ. ಊಟ ಮುಗಿಸ್ಕೊಂಡು ನಾವು ಸಕಲೇಶ್ಪುರ ರೀಚ್ ಆಗೋದು ನೈಟ್ 12:30 ಆಯಿತು. ಆಮೇಲೆ ಅಲ್ಲೇ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಅಲ್ಲಿಂದ ಹೊರಟ್ವಿ. ಆರುಷ್, ಏನಿದು? ಬೆಣ್ಣೆ ಮಸಾಲೆ. ಅವನಿಗೆ ಬೆಣ್ಣೆ, ನಿಂದ ಪ್ಲೇಟ್, ನಂದು ಮಸಾಲೆ, ಒಂದು ಪ್ಲೇಟ್. ನವೀನ್ ಅವ್ರ ಫ್ರೆಂಡು ನಾವು ಸ್ಟೇ ಆಗಿದ್ದು ಹೋಟೆಲ್ ಹಿಂದೆಗಡೆನೇ ಲೇಕ್ ಇದೆ, ಬನ್ನಿ ನಾವು ಕರ್ಕೊಂಡು ಹೋಗ್ತೀನಿ ಅಂತ ಮಕ್ಕಳನ್ನ ಕರ್ಕೊಂಡು ಹೋಗ್ತಾಯಿದ್ರು. ನಾವು ನೋಡ್ಕೊಂಬರೋಣ ಅಂತ ಹೊರಟ್ವಿ. ತುಂಬ ಚೆನ್ನಾಗಿತ್ತು. ಕಡಲೆಪುರಿ ಎಲ್ಲ ಹಾಕಿದ್ರೆ ಎಲ್ಲ ಮೇಲೇ ಬರ್ತಾಯಿತ್ತು. ಮಕ್ಕಳು ಸಖತ್ ಎಂಜಾಯ್ ಮಾಡ್ತಾಯಿದ್ರು. ಇವರೇ ಬಿಟ್ಟಿರೋದು ಲೇಕ್ನ ಕ್ಲೀನ್ ಮಾಡಿ, ಇವರೇ ಬಿಟ್ಟಿರೋದು ಇದು ಫಿಶು. ಚೆನ್ನಾಗಿದೆ ನೋಡಿ. ಕಡಲೆಪುರಿ ಹಾಕಿದ್ರೆ ಎಲ್ಲ ಇಲ್ಲೇ ಇರುತ್ತೆ. ಓಪನ್ ಇರುತ್ತಾ? ವಾಕೆಲ್ಲ ನೀವು ಇಲ್ಲೇ ಮಾಡೋದಾ? ಸಕಲೇಶ್ಪುರದಲ್ಲಿ ವಾಕ್ ಮಾಡಬೇಕಂದ್ರೆ ಯಾರಿಗಾದ್ರೂ ಪ್ಲೇಸ್ ಚೆನ್ನಾಗಿದೆ. ಧರ್ಮಸ್ಥಳದ ಹತ್ರ ಶಿಶಿಲೇಶ್ವರ ದೇವಸ್ಥಾನ ಇದೆ, ಅಲ್ಲೂ ಕೂಡ ಹೀಗೇನೆ ಮೀನುಗಳು ಕಡಲೆಪುರಿ ಹಾಕಿರೋ ಎಲ್ಲ ಮೇಲೇ ಬರುತ್ತೆ. ಇಲ್ಲೂ ಅದೇ ಥರ ಇದೆ ಅನ್ನಿಸ್ತಿತ್ತು.
ನಾವು ಸಕಲೇಶ್ಪುರ ರೂಮ್ ಚೆಕ್ಔಟ್ ಮಾಡೋದಕ್ಕೆ 10 ಗಂಟೆ ಆಗಿತ್ತು ಬೆಳಗ್ಗೆ. ಅಲ್ಲಿಂದ ನಾವು ಡೈರೆಕ್ಟ್ ಧರ್ಮಸ್ಥಳ ಬಂದ್ವಿ. ಧರ್ಮಸ್ಥಳ ಬರೋ ಅಷ್ಟೊತ್ತಿಗೆ 2:30 ಆಗಿತ್ತು. ಅಲ್ಲಿ ಕ್ಲೋಸಿಂಗ್ ಟೈಮ್ ಕೂಡ 2:30ನೇ. ನನಗೆ ಅದು ಗೊತ್ತಿರಲಿಲ್ಲ. ಅಲ್ಲಿಗೆ ಬರೋ ಅಷ್ಟೊತ್ತಿಗೆ ಎಕ್ಸಾಕ್ಟ್ 2:30ಗೆ ನಾವು ಅಲ್ಲಿ ದೇವಸ್ಥಾನ ಬಾಗ್ಲ ಹತ್ರ ಇದ್ವಿ. ಆದರೆ ನಾವು ಹೋಗಿದ್ದು ಒಂದೇ ಆಯಿತು, ಅವ್ರು ಕ್ಲೋಸ್ ಮಾಡಿದ್ದು ಒಂದೇ ಆಯಿತು. ಆಮೇಲೆ ಜನ ಕೂಡ ತುಂಬ ಕಮ್ಮಿ ಇದ್ದರು. ನಾವು ಹೋಗಿ ಒಂದು 2-3 ನಿಮಿಷ ಬೇಗ ಹೋಗಿದ್ದಿದ್ರು. ಒಳ್ಳೆ ದರ್ಶನ ಆಗ್ತಾಯಿತ್ತು. ಏನೂ ಮಾಡೋಕ್ಕಾಗಲ್ಲ ಅಂತ ಅಲ್ಲಿಂದ ನಾವು ಪ್ರಸಾದ ಸಿಕ್ತು. ಪ್ರಸಾದ ಚೆನ್ನಾಗಿ ತಿನ್ಕೊಂಡು ಹೊರಟ್ವಿ. ಏನಂದರೆ ನಾವು ಅಲ್ಲೇ ಸ್ಟೇ ಆಗ್ಬೋದಿತ್ತು, ಮತ್ತು 5:30ಗೆ ಓಪನ್ ಇರುತ್ತೆ ಅಂತ ಹೇಳಿದ್ರು. ನಾವಲ್ಲಿ ಇದ್ದು ಹೋಗ್ಬೋದಿತ್ತು. ಆದರೆ ನಮ್ಗೆ ಅಲ್ಲಿಂದ ಹೊರಡೋದಕ್ಕೆ ಮುರುಡೇಶ್ವರ ರೂಮ್ ಬುಕ್ ಆಗಿತ್ತು. ಜೊತೆಗೆ ನೈಟಲ್ಲಿ ತುಂಬ ದೂರ ಇದ್ದಿದ್ದರಿಂದ ಜರ್ನಿ ಮಾಡೋದು ಅಷ್ಟು ನಮಗೆ ಗೊತ್ತಿಲ್ಲದೆ ಇರೋ ರೋಡು ಸೇಫ್ ಅಲ್ಲ ಅಂತ ಸ್ವಲ್ಪ ಬೇಗನೆ ಹೊರಟ್ವಿ. ಲಾಂಗ್ ಡ್ರೈವ್ ಬಂದು ಸುಸ್ತಾಗಿ ಕಾಫಿ ಟೀ ಅಥವಾ ಜ್ಯೂಸ್ ಏನಾದ್ರು ಕುಡಿಯೋಣ ಅಂತ ಒಂದು ಸ್ಟಾಪ್ ಕೊಟ್ಟಿದ್ದು. ನನ್ನ ಮಗ ಆಲ್ರೆಡಿ ಏನು ತೊಗೋತಿದ್ಯಾ ಮಗನೇ, ಏನು ಕುಡಿತಿದ್ಯಾ? ಸ್ಟ್ರಾಬೆರಿ ಮಿಲ್ಕ್ ಶೇಕ್. ವಾವ್, ಹೇಗಿದೆ? ಚೆನ್ನಾಗಿದೆಯಾ ಸ್ಟ್ರಾಬೆರಿ ಮಿಲ್ಕ್ ಶೇಕ್? ಅಣ್ಣ ಏನು ತೊಗೋತಿದ್ದಾನೆ? ಏನು ತೊಗೋತಿದ್ಯಾ? ಆಲೂ ಚಾಟ್. ಏನದು ಆಲೂ ಚಾಟ್ ಅಂದ? ನೋಡೇ ಇಲ್ವಾ? ಓಕೆ ಓಕೆ, ಆಲೂ ಚಾಟ್ ಆಯ್ತಾ? ನಮ್ದು ಆಯ್ತಾ ಜ್ಯೂಸು? ಹಾಂ, ಮೂಸಂಬಿ ಇಲ್ಲೇ ಸಾಲಿಡ್ ಅಲ್ಲ? ಬ್ರಹ್ಮಾವರನ ಇದು? ಓಕೆ ಓಕೆ. ಓಹೋ, ಇಲ್ಲ ಎಕ್ಸಾಕ್ಟ್ ಬ್ರಹ್ಮಾವರ ಈಗ. ಓಕೆ, ಇನ್ನು 1 hour 42 minutes ಡ್ರೈವ್ ಇದೆ ಇಲ್ಲಿಂದ. ಎಷ್ಟು ಬಿಸಿ ಇದೆ ಅಲ್ಲ ಹೊರಗಡೆ, ಸಿಕ್ಕಾಪಟ್ಟೆ ಬಿಸಿಲಿ. ಮತ್ತು ಸೊಳ್ಳೆ ಎಷ್ಟು ದಪ್ಪ ಗೊತ್ತಾ? ಓ ಹಾಂ, ತುಂಬ ದಪ್ಪ ಸೊಳ್ಳೆಗಳು. ಓಕೆ, ಇದೆಲ್ಲ ಸ್ಟಾಪ್ ಆಯಿತು. ಈಗ ಜ್ಯೂಸ್ ಎಲ್ಲ ಕುಡ್ಕೊಂಡು ನೆಕ್ಸ್ಟ್ ಮುರುಡೇಶ್ವರಲ್ಲಿ ಮೀಟ್ ಮಾಡ್ತೀನಿ ನಿಮ್ಮನ್ನು. ಬಾಯ್ ಬಾಯ್. ನಾವು ಮುರುಡೇಶ್ವರ ರೀಚ್ ಆಗಿದ್ದು 21ನೇ ತಾರೀಕು ನವೆಂಬರು ಸಂಜೆ ಆಗಿತ್ತು. 8:30 ಆಗಿತ್ತು ನಾವು ರೀಚ್ ಆಗೋ ಅಷ್ಟೊತ್ತಿಗೆ. ಅಲ್ಲಿ ಮತ್ಸ್ಯ ಮೇಳ ನಡೀತಾ ಇತ್ತು. DK ಶಿವಕುಮಾರ್ ಅವರು ಮತ್ತು ಎಲ್ಲರೂ ಸೆಲೆಬ್ರಿಟೀಸ್ ತುಂಬ ಜನ ಬಂದಿದ್ದರು. ಮಾನ್ವಿತಾ ಕಾಮತ್ ಮತ್ತು ಶ್ರೀಹರ್ಷ ಸಿಂಗರು, ಈ ಥರ ತುಂಬ ಜನ ಬಂದಿದ್ದರು ಸೆಲೆಬ್ರಿಟೀಸ್. ಅರ್ಜುನ್ ಜನ್ಯ ಅವ್ರು ಬಂದಿದ್ದರು. ಅವರೆಲ್ಲರೂ ನಾವು ಸ್ಟೇ ಆಗಿದ್ದು RNS ರೆಸಿಡೆನ್ಸಿ ಹೋಟೆಲಲ್ಲೇ ಸ್ಟೇ ಆಗಿದ್ದರು. ಎಲ್ಲರದ್ದು ಕ್ಲಿಪ್ಪಿಂಗ್ಸ್ ತೊಗೊಳ್ಳಿಲ್ಲ. ಅನುಶ್ರೀ ಅವ್ರ ಜೊತೆ ಫೋಟೋಸ್ ತೊಗೊಳ್ತಾ ಇದ್ರು ಸ್ಟಾಫ್ಗಳು. ಸೊ ಅವಾಗ 1-2 ಕ್ಲಿಪ್ಪಿಂಗ್ ತೊಗೊಂಡ್ವಿ ಅಷ್ಟೇ ನಾವು. ನಮ್ಮ ರೂಮಿಂದ ಇಲ್ಲಿ ನಮ್ಮ ರೂಮ್ ಇದು RNS ಅಂತ ಇದ್ದೀರ, ಅಲ್ಲಿಂದ ನೀಟಾಗಿ ಶಿವ ಸ್ಟ್ಯಾಚು ಕಾಣುತ್ತಲ್ಲ, 10 ಕಾಲಿಗೆ ವಾಕ್ ಬಂದಿದ್ದೀವಿ ಬೀಚ್ ಹತ್ರ. ಸೌಂಡ್ ಎಕ್ಸಲೆಂಟ್ ಆಗಿರುತ್ತೆ. ಬೀಚ್ ನೀರು ಅಲೆಗಳ ಸೌಂಡು ತುಂಬ ಚೆನ್ನಾಗಿರುತ್ತೆ. ನಾವು ಮುರುಡೇಶ್ವರ ಹೋಗಿ 5 years ಆಗಿತ್ತು. ಈ 5 years ಗ್ಯಾಪಲ್ಲಿ, ಕೊರೋನಾ ಮುಂಚೆ ನಾವು ಹೋಗಿದ್ದಿದ್ದು, ಈ 5 years ಗ್ಯಾಪಲ್ಲಿ ಎಷ್ಟು ಚೇಂಜಸ್ ಆಗಿದೆ ಅಂದರೆ ಮುರುಡೇಶ್ವರ. ಮುಂಚೆ ಬೋಟಿಂಗ್ ಇತ್ತು ಅಥವಾ ಸ್ವಲ್ಪ ಆ್ಯಕ್ಟಿವಿಟೀಸ್ ಇತ್ತು ಅಲ್ಲಿ ಬೀಚ್ ಹತ್ರ. ಬಟ್ ಇವಾಗ ಏನೂ ಇಲ್ಲ. ಇವಾಗ ಬರೀ ನೀರಲ್ಲಿ ಆಟ ಆಡ್ಬೋದು ಅಥವಾ ಸ್ಟ್ರೀಟ್ ಫುಡ್ಗಳು ತುಂಬ ಜಾಸ್ತಿ ಇದೆ ಅಲ್ಲಿ ಇವಾಗ. ಮೊದಲು 1-2 ಅಥವಾ ಸ್ವಲ್ಪ ಇತ್ತು ಅಷ್ಟೇ, ದೇವಸ್ಥಾನಗಳ ಹತ್ರ ಇತ್ತು. ಇವಾಗ ಬೀಚಲ್ಲೇ ಸ್ಟ್ರೀಟ್ ಫುಡ್ಗಳು ಜಾಸ್ತಿ ಮಾಡಿಬಿಟ್ಟಿದ್ದಾರೆ. ಸೊ ಅದನ್ನು ನೋಡಿಕೊಂಡು ನಾವು ನೈಟ್ ರೂಮಲ್ಲಿ ಆಲ್ಟಾಗಿ ಬೆಳಗ್ಗೆ ಬೊಫೆ ಟು ಬ್ರೇಕ್ಫಾಸ್ಟ್ ಇತ್ತು. ನಾನು ಮಿನಿ ದೋಸೆ ತೊಗೊಂಡೆ, ಒಂದು ಸ್ವಲ್ಪ ಕೇಸರಿ ಬಾತ್ ತಿಂದೆ. ನನ್ನ ಚಿಕ್ಕ ಮಗ ಎಲ್ಲೇ ಹೋದರೂ ಅವ್ನು ಫಸ್ಟು ತೊಗೊಳೋದು ಚಾಕೋಸ್ ಅಷ್ಟೇ. ಚಾಕೋಸ್ ತೊಗೊಂಡ. ನವೀನ್ ಕೂಡ ಒಂದು ಸ್ವಲ್ಪ ಕೇಸರಿ ಬಾತು, ಉಪ್ಪಿಟ್ಟು ಮತ್ತು ಒಂದು ಮಿನಿ ದೋಸೆ ತೊಗೊಂಡ್ರು. ಆರ್ಯ ಕೂಡ ಸೇಮ್ ಆ್ಯಸ್ ಯೂಶ್ವಲ್ ಇದನ್ನೇ ತೊಗೊಂಡ. ಎಲ್ಲ ತಿನ್ಕೊಂಡು ನಾವು ಮುರುಡೇಶ್ವರ ಟೆಂಪಲ್ಗೆ ಹೋದ್ವಿ. ಇಲ್ಲಿಂದ ಶಿವ ಎಷ್ಟು ಚೆನ್ನಾಗಿ ಕಾಣುತ್ತೆ. ನಮ್ಮ ನಂದಿ.
ಆ ದೇವಸ್ಥಾನದಲ್ಲೇ ಗೋಪುರದ ಒಳಗಡೆ 18th ಫ್ಲೋರಲ್ಲಿ ವ್ಯೂ ಪಾಯಿಂಟ್ ಇಟ್ಟಿರ್ತಾರೆ. ಅದು ದೊಡ್ಡವರಿಗೆ 10 ರೂಪಾಯಿ ಅನ್ನಂಗೆ ಇಬ್ಬರು ನಾವು ಟಿಕೆಟ್ ತೊಗೊಂಡ್ವಿ, ಮಕ್ಕಳಿಗೆ ಟಿಕೆಟ್ ತೊಗೊಂಡಿಲ್ಲ. ನಮಗೆ ವ್ಯೂ ಪಾಯಿಂಟ್ 18th ಫ್ಲೋರಿಂದ ಈ ಥರ ಕಾಣಿಸುತ್ತೆ ನೋಡಿ, ಶಿವ ಎಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಾವು ಅಲ್ಲಿಂದ ನಮ್ಮ ರೂಮ್ ಬಂದ್ವಿ, ಯಾಕಂದರೆ ನನ್ನ ರೂಮ್ ಟೂರ್ ಮಾಡಿರಲಿಲ್ಲ. ಒಂದು ಸೆಕೆಂಡ್ ನನ್ನ ರೂಮ್ನ ಎಲ್ಲ ಕ್ಲೀನ್ ಮಾಡಿಸ್ಬಿಟ್ಟು ಮತ್ತೆ ರೂಮ್ ಟೂರ್ ನಿಮಗೋಸ್ಕರ ಮಾಡಿದ್ದೀನಿ ನೋಡಿ. ನಮ್ಮ ರೂಮಿಂದ ವ್ಯೂ ಪಾಯಿಂಟ್ ನೋಡಿ ಹೇಗಿದೆ ಅಂತ. ಚಿಕ್ಕದೇ ರೂಮು, ಬಟ್ ತುಂಬ ಚೆನ್ನಾಗಿದೆ, ತುಂಬ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ, ಹೈಜೀನ್ ಮೇಂಟೈನ್ ಮಾಡಿದ್ದಾರೆ. ನಮ್ಮ ಬಾಲ್ಕನಿ, ರೂಮ್ ಬಾಲ್ಕನಿಯಿಂದ ಈ ಥರ ವ್ಯೂ ಕಾಣಿಸುತ್ತೆ. ಅಂದರೆ ಬೀಚಲ್ಲಿ ಅಲೆಗಳ ಸೌಂಡು ಕೇಳಿಸ್ತಾನೇ ಇರುತ್ತೆ. ತುಂಬ ಚೆನ್ನಾಗಿತ್ತು ರೂಮ್ ಎಕ್ಸ್ಪೀರಿಯನ್ಸ್, ನಮಗೆ ಖುಷಿ ಕೊಡ್ತು. ಅಲ್ಲಿಂದ ನಾವು ಸ್ವಲ್ಪ ಬೇಗನೆ ಚೆಕ್ಔಟ್ ಮಾಡಿದ್ವಿ. ರೂಮ್ ಟೂರ್ ನೋಡಿ, ಒಂದು ಚಿಕ್ಕದೊಂದು ಕೌಚ್ ಕೊಟ್ಟಿದ್ದಾರೆ, ಮತ್ತು ಒಂದು ಬೆಡ್ಡು, ಟಿ ವಿ, ವಾಲ್ಡ್ರೂಬು, ಮತ್ತು ಒಂದು ಚಿಕ್ಕದಾಗಿ ಒಂದು ಬಾತ್ರೂಮು, ಸೆಂಟ್ರಲೈಸ್ಡ್ AC, ಚೆನ್ನಾಗಿದೆ, ಕ್ಯೂಟಾಗಿದೆ. ಇಲ್ಲಿಂದ ನಾವು ಚೆಕ್ಔಟ್ ಮಾಡಿಕೊಂಡು ಹೊನ್ನಾವರಗೆ ಹೊರಟ್ವಿ. ಹೋಗಬೇಕಾದ್ರೆ ಹಾಗೆ ಊಟ ಮಾಡಿಕೊಂಡು ಹೋಗೋಣ ಅಂತ ಪಾಮ್ ಗ್ರೋ ರೆಸ್ಟೋರೆಂಟಿಗೆ ಬಂದ್ವಿ. ಹೇಗಿದೆ ಫಿಶ್ ಬಂಗ್ಲಾ? ಸೂಪರ್ ಆಗಿದೆ, ಮಸಾಲ ಸೇಮು ಅವಾಗ ಹೆಂಗಿತ್ತು ಅದೇ ಥರ ಟೇಸ್ಟ್ ಇದೆ ಅನಿಸುತ್ತೆ. ಟೇಸ್ಟ್ ಹಾಗೆ ಇದೆ, ಡೌಟ್ ಇಲ್ಲ. ನೋಡಕ್ಕಂತೂ ಹಂಗೆ ಇದೆ. ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವಂತನ ನೋಡಿದ್ರೆ. ನಾವು ಎಲ್ಲೇ ಮುರುಡೇಶ್ವರಲ್ಲಿ ರೂಮ್ ಮಾಡೋದು, ಇಲ್ಲಿ ಬಂದೇ ಊಟ ಮಾಡೋದು. ನೀವು ಮಿಸ್ ಮಾಡಬೇಡಿ ಮಸಾಲಾ ಫ್ರೈ. ಪಾಮ್ ಗ್ರೂ, ಹೋಟೆಲ್ ಪಾಮ್ ಗ್ರೂ ಇದೀವಿ ಮುರುಡೇಶ್ವರ ಇಂದ. ಇವಾಗ ಹೊನ್ನಾವರ ಹೋಗ್ತಾ ಇದೀವಿ. ಬರೋದಿಲ್ಲ, ಅದು ಹುಳಿತನ ಇದಕ್ಕೆ ಸ್ವಲ್ಪ ಕಡಿಮೆ, ಟೇಸ್ಟ್ ಬೇರೆ ಇದೆ, ತುಂಬಾ ಚೆನ್ನಾಗಿದೆ. ಮುಂಚೆಲ್ಲ ಇದೆಲ್ಲ ತಿಂತೀವಿ, ಇವಾಗಲೇ ತಿನ್ನಲ್ಲ.